guys, welcome back to my YouTube channel. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರಾ? ನೀವೆಲ್ಲ ತುಂಬಾನೇ ಚೆನ್ನಾಗಿದ್ರಾ? ಸೇಫ್ ಆಗಿದ್ರಾ ಅನ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವತ್ತು ಫುಲ್ ಖುಷಿಯಾಗಿ ವ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಯಾಕೆಂತ ಅಂದ್ರೆ ಮೇನ್ ರೀಸನ್ ಸೊ ಯಾರು ಕಣ್ಣಾಕ್ಬಾರ್ದು. ಯಾಕೆಂತ ಅಂದ್ರೆ ದಸರಾ ಮತ್ತೆ ದೀಪಾವಳಿ ಟೈಮ್ ಅಲ್ಲಿ ನನಗೆ ಯಾವುದೇ ಒಂದು ಅರ್ನಿಂಗ್ ಆಗಿಲ್ಲ ನನ್ನ ಒಂದು ಬಟ್ಟೆ ಸೇಲಿಂಗ್ ಅಲ್ಲಿ ಅಂತ ಹೇಳಿದ್ದೆ. ಸೊ ಇವಾಗ ಕ್ಲಿಕ್ ಆಗ್ತಾ ಇದೆ. ಯಾಕೆಂತಂದ್ರೆ ಜನವರಿ 1st ಗೆ ಒಳ್ಳೊಳ್ಳೆ ಆಫರ್ ಬಿಡ್ತಾ ಇದ್ದಾರೆ. ಸೊ ತುಂಬಾ ಚೆನ್ನಾಗಿ ಆಫರ್ ಬರ್ತಾ ಇದೆ ಎಕಮ್ ಎಕ್ಸ್ಪ್ರೆಸ್ ಇಂದ. ಸೊ ನಿಮ್ಗೆ ಏನಾದ್ರು ಬೇಕಂತ ಅಂದ್ರೆ ನೀವು ನನ್ನ ಒಂದು ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಬಂದ್ಬಿಟ್ಟು ನನ್ನ ಒಂದು ಮೆಸೆಂಜರ್ ಮೆಸೇಜ್ ಮಾಡಿ. ನಾನು ಅಲ್ಲಿ ಸ್ಟೋರೀಸ್ ಹಾಕಿರ್ತೀನಿ. ಅಲ್ಲಿ ಬಂದು ನಿಮ್ಗೆ ಯಾವ್ದು ಇಷ್ಟ ಬಟ್ಟೆಗಳು ಅದನ್ನ ನಿಮ್ಗೆ ಮೆಸೇಜ್ ಅಲ್ಲಿ ಕೇಳಿ. ನಿಮ್ಗೆ ಅದ್ರ ಕ್ವಾಲಿಟಿ ಆಗಿರ್ಬೋದು, ಅದ್ರದ್ದು ರೇಟ್ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಹಾಗೆ ಎಲ್ಲ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ, ಫ್ರೀ ಶಿಪ್ಪಿಂಗ್ ಇರುತ್ತೆ. ಸೊ ಜೊತೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ನಿಮ್ಗೆ. ಓಕೆನಾ? ಅದ್ರದ್ದೊಂದು ಇವಾಗ ಸಿಕ್ಕಾಪಟ್ಟೆ ಸೇಲ್ ಆಗ್ತಾ ಇದೆ, ಅದೊಂದು ಖುಷಿ ಇದೆ. ಹಾಗೆ ಇನ್ನೊಂದು ರೀಸನ್ ಅಂತ ಅಂದ್ರೆ 21ನೇ ತಾರೀಕಿಗೆ ಅಂತ ಗುರುವಾರ ಹಸ್ಬೆಂಡ್ ಆಫೀಸ್ ಹೆಡ್ದು ಮಗನ್ ಮದ್ವೆ ಇದೆ. ಸೊ ಮದ್ವೆಗೆ ಏನು ಹೋಗಕ್ಕಾಗಲ್ಲ. ಸೊ ರಿಸೆಪ್ಷನ್ ಬರ್ಲೇಬೇಕಂತ ಹೇಳಿ ಫ್ಯಾಮಿಲಿನೇ ಇನ್ವೈಟ್ ಮಾಡಿದ್ದಾರೆ. ಸೊ ಹೋಗ್ಬೇಕಂತ ಅನ್ಕೊಂಡಿದೀವಿ. ಸೊ ನನಗೆ ನಿಜ ನಿಮ್ಗೆ ಲಾಸ್ಟ್ ಬ್ಲಾಗ್ ಹೇಳಿದ್ದೆ ನಾನು, ಹೀಗಿದೆ ಒಂದು ಫಂಕ್ಷನ್ ತುಂಬಾ ಲಕ್ಸುರಿಯಾಗಿ ಒಂದು ದೊಡ್ಡ 7 ಸ್ಟಾರ್ 5 ಸ್ಟಾರ್ ಹೋಟೆಲ್ ಅಲ್ಲಿ ಇಟ್ಟಿದ್ದಾರೆ ಅಂತ. ಸೊ ನನಗೆ ಟೋಟಲಿ ಇಷ್ಟ ಇರಲಿಲ್ಲ. ಯಾಕಂತಂದ್ರೆ ಸ್ವಲ್ಪ ನಮ್ ರೇಂಜ್ ಮದ್ವೆ ಆದ್ರೆ ಹೋಗಿ ಚೆನ್ನಾಗಿರುತ್ತೆ. ಆಮೇಲೆ ಡ್ರೆಸ್ಸಿಂಗ್ ಅರು ಆಯ್ತು, ಯಾವ ತರ ಮಾಡ್ಕೊಳ್ತಾರೆ ಅಂತ ನಮ್ಗೆ ನಿಜ ಒಂದು ಸೆನ್ಸ್ ಕೂಡ ಇಲ್ಲ ಅದ್ರ ಬಗ್ಗೆ. ಇನ್ಮೇಲೆ ತಿಳ್ಕೊಬೇಕು. ಇವಾಗ ಹೋಗ್ತಾ ಇದೆ, ಗುರುವಾರ ಹೋಗ್ತಾ ಇದೀವಲ್ಲ, ಇವತ್ತಿನ ನೋಡ್ಕೊಬೇಕು ಯಾವ ತರ ಸ್ಟೈಲಿಶ್ ಆಗಿರ್ಬೇಕು, ಆಮೇಲೆ ರಿಸೆಪ್ಷನ್ಗೆ ಯಾವ ತರ ರೆಡಿ ಆಗಿರ್ಬೇಕಂತ. ನನ್ನ ಹತ್ರ ಮೇನ್ ಆಗಿ ಒಂದು ಗ್ರ್ಯಾಂಡ್ ಡ್ರೆಸ್ ಇದೆ. ಸೊ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು. ತುಂಬಾ ಲಾಂಗ್ ಆಗುತ್ತದು. ಅಲ್ಲಿ ಹಿಂಗ ಹಾಕೊಂಡು ಹೊರಟ್ರೆ ಕಸ ಗುಡಿಸೋದೇ ಬೇಡ, ಮನೇಲಿ ಎಲ್ಲ ಗುಡಿಸ್ಕೊಂಡು ಅದೇ ಹೋಗ್ಬಿಡುತ್ತೆ. ಸೊ ಆತರ ಒಂದಿದೆ. ಸೊ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸೋದಿದೆ. ಅದನ್ನ ಇವತ್ತು ಅದನ್ನೇ ಹಾಕೊಳ್ಳೋಣ ಅಂತ ಹೇಳಿ ಪ್ಲಾನ್ ಮಾಡಿದೆ. ಹಸ್ಬೆಂಡ್ ತುಂಬಾನೇ ಹೇಳಿದ್ರು, ಇಲ್ಲ ಬಾ ಏನಾಗಲ್ಲ ಹೋಗ್ಬರೋಣ ಚೆನ್ನಾಗಿರತ್ತೆ ಅಂತ. ಸೊ ಆತರ ಒಂದು ಫಸ್ಟ್ ಟೈಮ್ ನನ್ನ ಲೈಫ್ ಅಲ್ಲೇ ಆತರ ಒಂದು ದೊಡ್ಡ ಒಂದು ಮ್ಯಾರೇಜ್ ರಿಸೆಪ್ಷನ್ ಹೋಗ್ತಾ ಇರೋದು ಅಂತಾನೆ ಹೇಳ್ಬೋದು. ಸೊ ಅಲ್ಲಿಗೆ ಹೋದಾಗ ತೋರಿಸ್ತೀನಿ ನಿಮ್ಗೆ. ಶುಕ್ರವಾರ ಬರುತ್ತೆ ಅಲ್ಲಿ ಬ್ಲಾಗ್, ಅದು ನೋಡ್ತಾ ಇರಿ. ಹಾಗೆ ಡ್ರೆಸ್ ಹೇಳಿದ್ದಲ್ಲ, ಸೊ ಅದು ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ. ಇದನ್ನ ಹಾಕಿದೆ ಸುಮಾರು ಸರಿ, ಅಂದ್ರೆ ಒಂದು 2-3 ಟೈಮ್ಸ್ ಹಾಕಿರ್ಬೋದು. ಸೊ ಅದು ಫುಲ್ ಲಾಂಗ್ ಇರೋದ್ರಿಂದ ಅವಾಗ ಹಾಕಿ ಒಂದು 5 to 10 ಮಿನಿಟ್ಸ್ ಹಾಕೊಂಡು ತೆಗೆದ್ಬಿಟ್ಟಿದ್ದೀನಿ. ಸೊ ಸಿಕ್ಕಾಪಟ್ಟೆ ಲಾಂಗ್ ಇದೆ. ಸೊ ತೋರಿಸ್ತೀನಿ ನಿಮ್ಗೆ ಯಾವ ತರ ಆಲ್ಟ್ರೇಷನ್ ಅಲ್ಲಿ ಆಗಿದೆ. ಆಕ್ಚುಲಿ ಇದು ಲೆಂತ್ ಏನಿದೆ ಸಿಕ್ಕಾಪಟ್ಟೆ ಲಾಂಗ್ ಇದೆ ಗುರು. ನೋಡಿ, ಇದನ್ನ ಮಡಚಿದ್ರೆ ಇಲ್ಲಿಂದ ಇಲ್ಲಿಗೆ ಬರುತ್ತೆ. ಇನ್ನ ನೋಡಿ ನಿಮ್ಗೆ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ ಎಷ್ಟು ಲಾಂಗ್ ಇದೆ ಅಂತ ಹೇಳಿ. ಸಿಕ್ಕಾಪಟ್ಟೆ ಲಾಂಗ್ ಇದೆ. ಸೊ ಅದನ್ನ ದೂರದಿಂದ ತೋರಿಸಿ ನಿಮ್ಗೆ ಎಷ್ಟು ಲಾಂಗ್ ಆಗುತ್ತೆ ಅಂತ. ಬಟ್ ಹತ್ರಿಂದ ನೋಡ್ರಿ ಯಾವ ತರ ಇದೆ ಅಂತ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ಯಾವಾಗ ಕೊಡ್ಸಿದ್ದು ಏನು ಅಂತಾನೆ ಹೇಳ್ತೀನಿ. ನಂಗೆ ಆಕ್ಚುಲಿ ಪಿಂಕ್ ಇಷ್ಟ, ಅದಕ್ಕೆ ಹಸ್ಬೆಂಡು ಪಿಂಕೆ ಕೊಡ್ಸಿದ್ದು. ಸೊ ಯಾವಾಗ ಕೊಡ್ಸಿದ್ದು ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಾಗುತ್ತೆ ಹಾಕೊಂಡಾಗ, ವೇರ್ ಮಾಡ್ತಾ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸ್ವಲ್ಪ ಲಾಂಗ್ ಇರೋದ್ರಿಂದ ಇದನ್ನ ಆಲ್ಟ್ರೇಷನ್ ಮಾಡಿಸ್ಬೇಕು ಅಂತ ಇವಾಗ ನಾನು ಮದ್ವೆಗೆ ಹೋಗ್ತಾ ಇದ್ವಿ. ಹಾಗೆ ಇವತ್ತೊಂದು ಅಂದ್ರೆ ಇದನ್ನ ತೋರಿಸ್ಬಿಟ್ಟು ಹೋಗೋಣ ಅಂತ ಅನ್ಕೊಂಡು, ಆಮೇಲೆ ಆಲ್ಟ್ರೇಷನ್ ಆದ್ಮೇಲೆ ತೋರಿಸಕ್ಕೆ ಚೆನ್ನಾಗಿರಲ್ವಲ್ಲ. ಸೊ ಅದಕ್ಕೋಸ್ಕರ ಬನ್ನಿ ಇವಾಗ ತೋರಿಸ್ತೀನಿ. ಎಷ್ಟು ಲಾಂಗ್ ಇದೆ ಗೊತ್ತಾ, ಇದು ಸಿಕ್ಕಾಪಟ್ಟೆ ಲಾಂಗ್ ಆಗುತ್ತೆ. ಫುಲ್ ಬರಲ್ಲ ಮನ್ವೀಟ್, ಫುಲ್ ಬರಲ್ಲ ಮಗನೆ. ಓಕೆ ಫೈನ್, ಬರುತ್ತಾ? ಎಸ್. ಫುಲ್ ಅಲಿತಾ ಇದೆ ನೋಡಿ, ಗೊತ್ತಾಗುತ್ತೆ ನಿಮ್ಗೆ, ಅಲಿತಾ ಇದೆ. ಅದಕ್ಕೋಸ್ಕರ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಬಿಟ್ರೆ ಚೆನ್ನಾಗಿರುತ್ತೆ ನೋಡಿ. ಸೊ ಅದಕ್ಕೋಸ್ಕರ ಇದನ್ನ ಆಲ್ಟ್ರೇಷನ್ ಮಾಡಿಸ್ಬೇಕು ಅಂತಾನೆ ಹೋಗ್ತಾ ಇದ್ದಿದ್ದು. ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಬಿಟ್ರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಓ ಬರೋಣ, ಬಂದು ಹೋಗೋಣ. ಓಕೆ, ಇದು ನಮ್ದು ಆಲ್ಟ್ರೇಷನ್ ಮಾಡಿಸ್ಕೊ ಬಂದ್ಬಿಡ್ತೀವಿ. ಸೊ ಹಾಗೆ ಶುಕ್ರವಾರ ಅದರ ಬ್ಲಾಗ್ ಬರುತ್ತೆ, ಯಾವ ಥರ ರೆಡಿ ಆಗಿರ್ತೀನಿ, ಹಾಗೆ ಪ್ರಿಪ್ರೇಷನ್ ಎಲ್ಲ ಹೇಗಿರುತ್ತೆ ನಂದು ಅಂತಲೂ ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ. ಓಕೆನಾ? ಸಖತ್ತಾಗಿದೆ ಡ್ರೆಸ್ ಇದು. ಇದನ್ನ ಯಾವಾಗ ಕೊಡ್ಸಿದ್ದು ಅಂದ್ರೆ ಹಸ್ಬೆಂಡ್ ನಮ್ಮ ಮದುವೆ ಟೈಮಲ್ಲಿ ಬಟ್ಟೆ ಎಲ್ಲ ತೆಗಿಯಕ್ಕೆ ಬಂದಿರ್ತೀವಿ, ಸ್ಯಾರಿನ. ಸೊ ಅವಾಗ ನನ್ಗೆ ತುಂಬಾ, ಅವ್ರ ಹಸ್ಬೆಂಡಿಗೆ ತುಂಬಾ ಇಷ್ಟ ಆಗತ್ತಿದ್ದು. ಇದನ್ನ ತಗೊಂತ ಇದ್ರ ಜೊತೆ ಇನ್ನೊಂದು ಕೊಡ್ಸಿದ್ರು, ಲಾಂಗ್ ಡ್ರೆಸ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅದು ಕೂಡ. ಸೊ ಅದು ಏನಾಯ್ತು ಅಂತ ಅಂದ್ರೆ ಬಿಸಿಲಲ್ಲಿ ಒಂದ್ಸರಿ ಮದುವೆ ಟೈಮಲ್ಲಿ, ಮದುವೆ ಆದ್ಮೇಲೆ ಹಾಕೊಂಡು ಒಂದ್ಸರಿ ಬಿಸಿಲಲ್ಲಿ ಹಾಕ್ಬಿಟ್ಟಿದ್ದು. ಸಿಕ್ಕಾಪಟ್ಟೆ ಅದು ಮೇಲ್ ನೆಟ್ಟೆಡ್, ಅದು ಮೇಲ್ಗಡೆ ಫುಲ್ ಕಲರ್ ಫೇಡ್ ಆಗ್ಬಿಟ್ಟು, ಅದು ನೆಟ್ಟೆಡ್ ಹಾಕಕ್ ಬರುತ್ತೆ, ರಿಮೂವ್ ಮಾಡಿಬಿಟ್ಟು ನೆಟ್ ಹಾಕೋದು ಬೇರೆ. ಸೊ ನೋಡೋಣ ಯಾವಾಗಾದ್ರು ಟೈಮ್ ಸಿಕ್ಕರೆ ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಈ ಥರ ಇದೆ ನನ್ನ ಒಂದು ಡ್ರೆಸ್ಸು. ಸೊ ಇದನ್ನೇ ವೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಕೂಡ. ನೋಡೋಣ ಹೇಗಿದೆ ಅಂತ. ಇವಾಗ ಆಲ್ಟ್ರೇಷನ್ಗೆ ತೊಗೊಂಡು ಹೋಗ್ತೀನಿ, ಮನ್ವಿತ್ತು ನಾನು ಇಬ್ರು ಹೋಗ್ತಾ ಇದ್ದೀವಿ.
ಸ್ವಲ್ಪ ಕಟ್ ಮಾಡಿಸೋದ, ಅದು ಟೈಲರಿಗೆ ಕರೆಕ್ಟಾಗಿ ಅದ್ರ ಬಗ್ಗೆ ಗೊತ್ತಿರುತ್ತೆ. ಮೇಲ್ಗಡೆ ಕಟ್ ಮಾಡಿಸ್ಬೋದಾ, ಆಮೇಲೆ ಕೆಳಗಡೆ ಬಾರ್ಡ್ರಲ್ಲಿ ಕಟ್ ಮಾಡಿಸಿ ಸ್ಟಿಚ್ ಮಾಡಿಸ್ಬೋದಾ ಅಂತ. ಸೊ ಅದು ಕೆಳಗಡೆ ಬಂದ್ಬಿಟ್ಟು ಈ ಥರ ಬಾರ್ಡರ್ ಇದೆ, ಬಟ್ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಏನಿಲ್ಲ ಅಂತ ಅಂದ್ರೆ ಒಂದು 200 ರೂಪೀಸ್ ತಗೋಬೋದು ಅನ್ಸುತ್ತೆ ನನಗೆ. ಸೊ ಒಂದು ಕ್ಲಾರಿಟಿ ಬರುತ್ತೆ, ಕೇಳ್ತೀನಿ ಅವ್ರನ್ನ ಹೇಗೆ ಅಂತ. ಇಲ್ಲ ಅಂತ ಅಂದರೆ ಇದನ್ನೇ ಹೇಗಾರ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು ಹಾಕೊಂಡು ಹೋಗ್ಬೇಕು. ಯಾಕೆ ಇಷ್ಟೊಂದೆಲ್ಲ ಕೊಟ್ಟು ಆಲ್ಟ್ರೇಷನ್ ಮಾಡಿಸಿದ, ಆಮೇಲೆ ಇದನ್ನು ಜಾಸ್ತಿ ವೇರ್ ಮಾಡೋದಿಲ್ಲ ನಾನು. ಒಂದ್ಸರಿ ಮಾಡಿಸಿಟ್ಬಿಟ್ರೆ ಬೆಟರ್ ಅನ್ಸುತ್ತೆ. ಒನ್ ಟೈಮ್ ಮಾಡಿಸಿ ನೀನು ಪ್ರಯೋಜನ ಮತ್ತೆ ಹಾಕೋದಿಲ್ಲ ಅಂತ. ಮಮ್ಮಿ ಪೂಜೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮನ್ವಿತ್. ಓಕೆ ಬನ್ನಿ ಫ್ರೆಂಡ್ಸ್, ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮನೆ ಬಾಸ್ ಕುತ್ಕೊಂಡು ಟಿವಿ ನೋಡ್ತಾ ಇದ್ದಾರೆ ನೋಡಿ, ಕುತ್ಕೊಂಡಿರೋ ಸ್ಟೈಲ್ ನೋಡಿ. ಅದಕ್ಕೆ ನಾವು ಸ್ಟೂಲ್ ಇಟ್ಕೊಂಡು ಕಾಲು ಇಟ್ಕೊಳ್ತೀವಲ್ಲ, ಅವ್ರ ಪಪ್ಪ ಇಟ್ಕೊತಾರೆ, ಅದಕ್ಕೆ ಅವನು ಇಟ್ಕೊಂಡಿದ್ದಾನೆ. ಅರೇನಾ? ಹೌದಾ? ಹಾಂ, ಇಲ್ವಾ? ಹೌದಾ? ನೋಡಿ ಬಾಸ್ ಹೇಗೆ ಕೂತಿದ್ದಾರೆ ಅಂತ. ಏನು ಬಾಸ್, ಏನು ನೋಡ್ತಿದ್ದೀರಾ? ಏನು ನೋಡ್ತಿದ್ಯಾ ಮಗನೇ? ಏನು ನೋಡ್ತಿದ್ಯಾ? ಬಿಗ್ ಬಾಸು. ಬಿಗ್ ಬಾಸ್ ಎಲ್ಲ ಕಂದ, ಅದು ಗಿಚ್ಚಿ ಗಿಲಿಗಿಲಿ. ಬಿಗ್ ಬಾಸ್ ಅಂತೆ. ಮನ್ವಿತಿಗೆ ಏನು ನೋಡ್ತಿದೆ ಅಂತಂದರೆ ಬಿಗ್ ಬಾಸ್ ಅಂತೆ. ಸೊ ಅವನು ನಾನು ನೋಡ್ತಾ ಇರ್ತೀನಲ್ವಾ, ಸೊ ನೈಟ್ ನೋಡ್ತೀನಿ. ಸೊ ಅಷ್ಟೊಂದು ಅಂದರೆ ಫುಲ್ ನೋಡೋದಿಲ್ಲ. ಸೊ ಮಾರ್ನಿಂಗ್ ಟೈಮು ತಿಂಡಿ ತಿನ್ನುವಾಗ ಕಲರ್ ಸೂಪರಲ್ಲಿ ಹಾಕ್ತಾರೆ, ಮತ್ತು ರೀಟೆಲಿಕಾಸ್ಟ್ ಮಾಡ್ತಾರೆ. ಸೊ ಅವಾಗ ನೋಡ್ತೀನಿ. ಅವನಿಗೆ ಅದೇ ಬಿಗ್ ಬಾಸ್ ಒಂದು ಸಾಂಗ್ ಬರುತ್ತಲ್ಲ, ಸೊ ಅದು ನೋಡಿ ನಾ ಮೊಬೈಲಲ್ಲಿ ಪ್ರೋಮೋ ನೋಡ್ತಾ ಇದ್ರು ಅವ್ರುಗಳು ಮಾತಾಡೋದು ಕಂಟೆಸ್ಟೆಂಟ್ ಮಾತಾಡ್ತಾರಲ್ವ, ಸೊ ಅದನ್ನ ಮಮ್ಮಿ ಬಿಗ್ ಬಾಸಾ ಅಂತ ಕೇಳ್ತಾನೆ. ಸೊ ಅವನಿಗೆಲ್ಲ ಗೊತ್ತಾಗ್ತಾ ಇದೆ ಮನ್ವಿತಿಗೆ. ಓಕೆ, ಡ್ರೆಸ್ನ ನಾನು ಸ್ಟಿಚಿಂಗ್ ಕೇಳಿದೆ. ಸೊ ಅವ್ರು ಏನಂತ ಅಂದರು ಅಂದರೆ, ಅದು ಕಟ್ ಮಾಡಿದರೆ ಅದ್ರ ಲುಕ್ಕೇ ಹೋಗ್ಬಿಡುತ್ತೆ, ಕಟ್ ಮಾಡಿಬಿಡಿ. ಸೊ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋಕ್ಕೂ ಬರಲ್ಲ, ಅದಕ್ಕೆ ಎಡ್ಜಲ್ಲಿ ಸ್ವಲ್ಪ ಹಿಂಗೆ ಲೇಯರ್ಸ್ ಇರೋದ್ರಿಂದ ಅದಕ್ಕೆ ಕಟ್ ಮಾಡಿದ್ರೆ ಲುಕ್ ಹೋಗ್ಬಿಡುತ್ತೆ ಡ್ರೆಸ್ದು, ಬೇಡ ಅಂತ ಅಂದರು. ಸೊ ಹಾಗೆ ತೊಗೊಬಂದಿದ್ದೀನಿ. ನೋಡ್ರೆ ಹಸ್ಬೆಂಡ್ ಒಂದ್ಸರಿ ಕೇಳ್ತೀನಿ ಏನು ಮಾಡಲಿ ಅಂತ. ಸೊ ಹಾಗೆ ತೊಟ್ಕೊ ಅಂತ ಅಂದರೆ ಹಾಗೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಪಾರ್ಲರಲ್ಲಿ ಹೋಗೋದಿದೆ, ನೋಡಿದ್ರೆ ಗೊತ್ತಾಗ್ಬೋದು ನಿಮಗೆ. ಫುಲ್ ಐಬ್ರೋಸ್ ಎಲ್ಲ ಬಂದುಬಿಟ್ಟಿದೆ. ಮನೇಲಿ ನಾನೇ ತೊಗೊಳ್ತೀನಿ, ಸ್ವಲ್ಪ ಟೈಮ್ ಇಲ್ಲ ನನಗೆ. ಮನ್ವಿತ್ ಮಲಗಿದ್ರೆ ತುಂಬ ಟೈಮು ಮಾಡ್ಕೊಬೋದು. ಸೊ ಅವನು ತುಂಬ ಟೈಮ್ ಮಲಗೋದಿಲ್ಲ, 1 hour ಅಥವಾ ಹಾಫ್ ಆನ್ ಅವರ್ ಮಲಗ್ತಾನೆ ಅಷ್ಟೇ. ಆ ಟೈಮಲ್ಲಿ ನಿಮ್ಗೆ ತಾಳ್ಮೆ ಬೇಕು ಐಬ್ರೋ ಮಾಡ್ಕೊಳ್ಳೋಕ್ಕೆ. ಮನ್ವಿತಿಗೆ ಸ್ಯಾಂಡ್ಗಿ ಬೇಕಂತೆ, ಸ್ವಲ್ಪ ಹಾಕ್ಕೊಟ್ಬಿಡ್ತೀನಿ. ತಂದಿರೋದು ರೆಡಿದು ಅವನಿಗೋಸ್ಕರ ಅಂತಾನೆ ಬೋಟಿ. ಒಳಗೈತೆ, ನಾನು ನೋಡಿದ್ದೀನಿ ಕಂದ. ಅವನಿಗೆ ಅಂತಾನೆ ತೊಗೊಬಂದಿರ್ತೀವಿ ನಾವು, ಮನ್ವಿತಿಗೆ ಅಂತಾನೆ. ಸೊ ಅದು ಆಮೇಲೆ 1-2 ವೆರೈಟೀಸ್ ತಂದಿಟ್ಟಿದ್ದೀವಿ ಅವನಿಗೆ ಎಣ್ಣೆಗೆ ಹಾಕ್ಕೊಡೋಣ ಅಂತಾನೆ. ಸೊ ಅದು ಇವಾಗ ಬೇಕು ಮನ್ವಿತಿಗೆ. ನೋಡಿ ಈ ಬೋಟಿ ಪೀಸು, ಇದು ಬಂದ್ಬಿಟ್ಟು ಎಣ್ಣೆ ಹಾಕೋದು, ಎಲ್ಲ ಎಣ್ಣೆ ಹಾಕೋದೇ ಇರೋದು. ಆಮೇಲೆ ಹಪ್ಪಳ ಕೂಡ ಮನ್ವಿತಿಗೆ ಇಷ್ಟ. ಮನೆಯಲ್ಲಿ ಅಮ್ಮ ಕೊಟ್ಟಿರೋ ಹಪ್ಪಳ ಮುಗ್ದೋಯ್ತು, ಅದಕ್ಕೋಸ್ಕರ ಈ ಚಿಕ್ಕದು ಡಿಮಾರ್ಟ್ನ ಸಿಗುತ್ತೆ, ಇಲ್ಲ ಅಂತಂದರೆ ರಿಲಯನ್ಸಲ್ಲಿ ಸಿಗುತ್ತೆ. ಸೊ ಮೊನ್ನೆ ರಿಲಯನ್ಸಿಗೆ ತರಕಾರಿ ತರಕ್ಕೆ ಹೋಗಿದ್ವಿ. ಕೊಡ್ತೀನಿ. ಅವಾಗ ತೊಗೊಬಂದಿರೋದು ಇವಾಗ ನೆನಪಾಯ್ತು. ಅವ್ನು ಟಿವಿ ನೋಡ್ತಾ ಇದ್ದಾನಲ್ವಾ, ಸೊ ಟಿವಿ ನೋಡುವಾಗ ಏನಾದ್ರು ತಿನ್ಬೇಕು ಅವನು. ತೀಟವ್ರ ಪಾಪ ಅಂತಾರನೆ. ಕೊಡ್ತೀನಿ ಕಂದ.
ಹಸ್ಬೆಂಡ್ ಬಂದುಬಿಟ್ಟು ಅವ್ರ ಕೋಟ್ನ ಐರನ್ ಮಾಡ್ಕೊಳ್ತಾ ಇದ್ರು. ಸೊ ಒಂದು ಚೇಂಜಸ್ ಆಗಿದೆ, ನಿಮ್ಗೆ ಏನಂತ ನೆಕ್ಸ್ಟ್ ಹೇಳ್ತೀನಿ ನಾನು. ಅವ್ರದ್ದು ಕೋಟ್ ಬಂದುಬಿಟ್ಟು ಲಾಸ್ಟ್ ಅಣ್ಣನ ಮದುವೆಗೆ ಹಾಕೊಂಡು ಹೋಗೋಣ ಅಂತ ತೊಗೊಂಡೋಗಿರೋದು. ಬಟ್ ಆ ಒಂದು ಬ್ಯುಸಿಲಿ ಹಾಕ್ಕೊಳ್ಳೋಕ್ಕೆ ಆಗಿಲ್ಲ ಅವರಿಗೆ. ಆ ಒಂದು ಏನು ಜುಬ್ಬ ಹಾಕ್ಕೊಂಡಿದ್ರು ಅದರಲ್ಲೇ ಮೇಂಟೈನ್ ಮಾಡಿಬಿಟ್ರು ಇಡೀ ದಿನ. ಸೊ ಹಾಕೊಳ್ಳೋಕ್ಕೆ ಆಗಿಲ್ಲ. ನಮ್ಮ ಮದುವೆಲಿ ಹಾಕ್ಕೊಂಡಿತ್ತು, ಆದಮೇಲೆ ಒಂದು ಟೈಮ್ ಏನೋ ಟೂ ಟೈಮ್ಸ್ ಏನೋ ಆಫೀಸಲ್ಲಿ ಏನೋ ಫಂಕ್ಷನ್ ಇದೆ, ಆಮೇಲೆ ಫಂಕ್ಷನ್ ಅಂತಲ್ಲ ಏನೋ ಮೀಟಿಂಗ್ ಇದೆ ಅಂತ ಹಾಕ್ಕೊಂಡೋಗಿದ್ರೆ ಬಿಟ್ಟರೆ ಬೇರೆ ಯಾವಾಗೂ ಹಾಕ್ಕೊಂಡಿರಲಾಗಿತ್ತು. ಸೊ ಅದನ್ನು ಇವಾಗ ಐರನ್ ಮಾಡ್ತಾಯಿದ್ರು, ಹಾಗೆ ನಾನು ವಿಡಿಯೋ ಮಾಡಿಕೊಂಡೆ. ಒಂದು ಚೇಂಜಸ್ ಆಗಿದೆ ಅಂತ ಹೇಳಿದ್ನಲ್ಲ, ಸೊ ನಾನು ಡ್ರೆಸ್ನ ಕ್ಯಾನ್ಸಲ್ ಮಾಡಿ ಸ್ಯಾರಿನೇ ಉಡ್ಬೇಕಂತ ಅಂದ್ಕೊಂಡಿದ್ದೆ. ಅದ್ರ ಬಗ್ಗೆ ಕ್ಲಿಯಾರಿಟಿ ಆಮೇಲೆ ಕೊಡ್ತೀನಿ ನಾನು ನಿಮಗೆ. ಈ ಥರ ಆಯಿತು. ಫೈನಲಿ ನನಗೆ ರೇಷ್ಮೆ ಸೀರೆ ಐರನ್ ಮಾಡೋಕ್ಕೆ ತುಂಬ ಭಯ. ಒಂದು ಸಾರಿ ರೇಷ್ಮೆ ಸೀರೆನೂ ಸುಟ್ಬಿಟ್ಟಿದ್ದೆ. ನಂದು ಅತ್ತೆದು ಒಂದು ಸಾರಿ ಐರನ್ ಮಾಡ್ಕೊಳ್ತಾ ಇದ್ವಿ, ಎಲ್ಲೋ ಒಂದು ಮದುವೆಗೆ ಹೋಗ್ಬೇಕಂತ. ಸೊ ಫೈನಲಿ ಅಂದರೆ ಲಕ್ಕೀಲಿ ಅತ್ತೆ ಸೀರೆ ಸುಡಲಿಲ್ಲ, ನನ್ನ ಸೀರೆ ಸುಟ್ಬಿಡ್ತು. ಸೊ ಅದಕ್ಕೆ ಭಯ ನನಗೆ. ಅದಕ್ಕೋಸ್ಕರ ಹಸ್ಬೆಂಡೇ ನಾನು ಮಾಡಿಕೊಡ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಅವರೇ ಮಾಡ್ತಾಯಿದ್ದಾರೆ. ಸೊ ಅದು ಫುಲ್ಲಲ್ಲ, ಅದು ಸೆರಗು ಮಾತ್ರ, ಮತ್ತು ದಡಿ ಇದೆಯಲ್ಲ, ಸೊ ದಡಿ ಅಂದರೆ ಕೆಳಗಡೆ ಮತ್ತು ಬಾರ್ಡ್ರ್ ಮೇಲ್ಗಡೆ ಬಾರ್ಡ್ರು, ಸೊ ಅದನ್ನು ಮಾತ್ರ ಹೊಡೆದ್ಕೊಡ್ತಾ ಇದ್ದಾರೆ, ಒಂದು ಸ್ವಲ್ಪ ಲುಕ್ಕಾಗಿ ಕಾಣಲಿ ಅಂತ. ಓಕೆ ಫೈನ್, ನಾನಿವತ್ತು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಸೊ ಅವಾಗ ಲೇಟ್ ನೈಟ್ ಆಗಿಬಿಟ್ಟಿತ್ತು ಅಂತ ಹೇಳಿ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಏನಂತ ಅಂದರೆ, ನಾನು ಡ್ರೆಸ್ ತೋರಿಸಿದ್ದೆ ನಿಮಗೆ. ಹಸ್ಬೆಂಡ್ ಏನಂತ ಅಂತಂದರೆ, ನಮ್ಮ ಆಫೀಸ್ ಕಡೆ ಎಲ್ಲ ಮೇಡಮ್ಸ್ ಎಲ್ಲ ಸ್ಯಾರಿ ಉಟ್ಕೊಂಬರ್ತಾರೆ, ನೀನು ಸ್ಯಾರಿ ಉಟ್ಕೊಂಬ ಚೆನ್ನಾಗಿರುತ್ತೆ ಅಂತ ಅಂದರು. ಸೊ ಫೈನಲಿ ಕ್ಯಾನ್ಸಲ್ ಆಯಿತು ಡ್ರೆಸ್ದು. ಸೊ ಈ ಸ್ಯಾರಿನ ನಿನ್ನೆ ಐರನ್ ಮಾಡಿಕೊಟ್ರು, ನನ್ನ ಎಂಗೇಜ್ಮೆಂಟ್ ಸ್ಯಾರಿ. ಲಾಸ್ಟ್ ಟೈಮ್ ನಮ್ಮ ಪಕ್ಕದ ಮನೆ ಆಂಟಿ ಮಗನ ಮದುವೆ ಹಾಕೊಂಡು ಹೋಗಿದ್ನಲ್ಲ, ಸೇಮ್ ಸ್ಯಾರಿ. ಸಖತ್ತಾಗಿ ಕೂರುತ್ತೆ ಮಾತ್ರ. ಲಾಸ್ಟ್ ಟೈಮ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ನನ್ನ ಎಂಗೇಜ್ಮೆಂಟ್ ಟೈಮಲ್ಲೂ ನಂಗೆ ಈ ಥರ ಕೂತಿರಲಿಲ್ಲ ಸೀರೆ, ಇಷ್ಟೊಂದು ಚೆನ್ನಾಗಿ ಕೂತಿತ್ತು ಅಂದರೆ ಲಾಸ್ಟ್ ಟೈಮು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದಕ್ಕೋಸ್ಕರ ಇದನ್ನೇ ಉಡೋಣ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ತೋರಿಸ್ದೆ, ಇದು ಉಡ್ಲಾ ಅಂತ. ಹಾಂ ಚೆನ್ನಾಗಿದೆ ಉಡು ಅಂತ ಅಂದರು. ಇದನ್ನು ಐರನ್ ಆಗಿರಲಿಲ್ಲ. ಫಸ್ಟ್ ಆಫ್ ಆಲ್ ಅವತ್ತೇ ಅದೇ ಮದುವೆಗೆ ಉಟ್ಕೊಂಡು ಹೋಗಿ ಬಂದಿದ್ನಲ್ಲ, ಸೊ ಐರನ್ ಬೇರೆ ಆಗಿರಲಿಲ್ಲ. ನನಗೆ ರೇಷ್ಮೆ ಸೀರೆ ಐರನ್ ಮಾಡೋಕ್ಕೆ ತುಂಬ ಭಯ. ಸೊ ಅದಕ್ಕೋಸ್ಕರ ಹಸ್ಬೆಂಡ್ಗೆ ಅಂದೆ, ನಾನೇ ಮಾಡ್ಕೊಡ್ತೀನಿ ಕೊಡು ಅಂತ ಹೇಳಿ. ಎರಡೂ ಕಡೆ ಅಷ್ಟೇ ದಡಿ ಅಷ್ಟೇ ಹೊಡ್ಕೊಟ್ರು. ಸೊ ಈ ಒಂದು ಇದು ಆಗುತ್ತೆ ಮನೆ, ಈ ದಡಿ ಅಷ್ಟೇ ಹೊಡ್ಕೊಟ್ರು ಎರಡೂ ಕಡೆ. ಅದು ಬಿಟ್ಟರೆ ಈ ಸೀರೆ ನನಗೆ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ಹಾಗೆ ಬ್ಲೌಸ್ ಕೂಡ ಸ್ವಲ್ಪ ಹಿಂದ್ಗಡೆ ಅಷ್ಟೊಂದು ನಾನು ಆವಾಗ ಹೊಲಿಸಿರೋದು ಅಷ್ಟು ಐಡಿಯಾನೂ ಇರಲಿಲ್ಲ ನನಗೆ ಯಾವ ಥರ ಹೊಲಿಸ್ಬೇಕಂತ ಹೇಳಿ. ಸೊ ಯಾವುದೋ ಹೆಂಗೋ ಹೊಲಿಸ್ದೆ, ಒಟ್ಟರಲ್ಲಿ ಈ ಥರ ಇದೆ. ಓಕೆ ಫೈನ್, ಚೆನ್ನಾಗಿ ಕಾಣುತ್ತೆ ಇದು. ನನಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ. ಲಾಸ್ಟ್ ಟೈಮ್ ಹುಟ್ಟಿದಾಗ ಗೊತ್ತಾಯ್ತು ನನಗೆ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಅದಕ್ಕೋಸ್ಕರ ಇದನ್ನೇ ಉಡೋಣ ಅಂತ ಫೈನಲಿ ಫಿಕ್ಸ್ ಆಯಿತು, ಇದೇ ಉಡೋದು ಅಂತ ಹೇಳಿ. ಸೊ ಓಕೆ, ಇದನ್ನೇ ಉಡೋದು. ನಾವು ಅನ್ಕೊಂಡಂಗಂತೂ ಯಾವುದೂ ಆಗೋದಿಲ್ಲ. ಸೊ ಫೈನಲಿ ಚೇಂಜ್ ಆಯಿತು ನನ್ನ ಅಂದರೆ ಚೇಂಜ್ ಆಗ್ತಾ ಇರಲೇನೋ. ಸೊ ಸ್ವಲ್ಪ ಲಾಂಗ್ ಇತ್ತಲ್ವಾ, ಅದನ್ನ ಮ್ಯಾನೇಜ್ ಮಾಡೋಕ್ಕೆ ನನ್ನ ಕೈಲಿ ಆಗೋದಿಲ್ಲ. ಅದರಲ್ಲೂ ಮನ್ವಿತನ ಇಟ್ಕೊಬೇಕು. ಹಸ್ಬೆಂಡ್ ನಮ್ಮ ಜೊತೆನೇ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ, ಅವ್ರ ಕೊಲ್ಲಿಗೆ ಇರ್ತಾರೆ, ಅವ್ರ ಜೊತೆಲಿ ಹೋಗ್ತಿರ್ತಾರೆ. ಸೊ ನಾವು ಒಂದು ಕಡೆ ಕೂತಿದ್ರೆ ಮನ್ವಿತು ನನ್ನ ಕಡೆ ಕೊಟ್ಬಿಡ್ತಾರೆ. ಸೊ ಅದನ್ನ ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ ಅಂತ ನಾನು ಸ್ವಲ್ಪ ಥಿಂಕ್ ಮಾಡಿದೆ. ಹಾಗೆ ಹಸ್ಬೆಂಡ್ ಕೂಡ ಅದನ್ನೇ ಹೇಳಿದರು, ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ, ತುಂಬ ಲಾಂಗ್ ಆಗಿಬಿಟ್ರೆ ಚೆನ್ನಾಗೂ ಕಾಣಲ್ಲ, ಬೇಡ ಬಿಡು ಅಂತ ಹೇಳಿ. ಸೊ ಅದು ಆಲ್ಟ್ರೇಷನ್ ಮಾಡ್ಸಕ್ಕೆ ಹೋದರೆ ಮಾಡಿಸ್ಬೋದು, ಮಾಡ್ಸಕ್ಕೆ ಬರೋದಿಲ್ಲ ಅಂತ ಹೇಳೋಕ್ಕಾಗಲ್ಲ, ಮಾಡಿಸ್ಬೋದು. ಸ್ವಲ್ಪ ಟೈಮ್ ತೊಗೊಳ್ತವೆ, ವರ್ಕ್ ಜಾಸ್ತಿ ಇದೆ ಅದು ಮಾಡೋಕ್ಕೆ. ಆಮೇಲೆ ಅಮೌಂಟ್ ಕೂಡ ಜಾಸ್ತಿ ಆಗುತ್ತೆ ಅಂತ ಅಂದರು. ಒಂದ್ಸರಿ ಮಾಡಿಸ್ಬೇಕು, ಅಮೌಂಟ್ ಎಷ್ಟಾದರೂ ಗೊತ್ತಿಲ್ಲ. ಆದರೆ ಹೆಂಗೆ ಬಿಟ್ಟರೆ ಅದು ಹಾಕದೇ ಇರೋಂಗೂ ಆಗ್ಬಿಡುತ್ತೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅದು. ನನ್ನ ಹಸ್ಬೆಂಡ್ ಅವಾಗಲೇ 3,500 ಕೊಟ್ಟು ಕೊಡಿಸಿದ್ರು ಅದನ್ನು, ಡ್ರೆಸ್ನ. ತುಂಬ ಚೆನ್ನಾಗಿದೆ, ಫ್ಯಾಬ್ರಿಕ್ ಮಾತ್ರ ಆಸಮ್ ಆಗಿದೆ. ಮೈ ಮೇಲೆ ಹಾಕ್ಕೊಂಡ್ರೆ ಇಷ್ಟೊಂದು ಕಂಫರ್ಟಬಲ್ ಅನಿಸುತ್ತೆ ಗೊತ್ತಾ, ಎಷ್ಟು ಚೆನ್ನಾಗಿದೆ ಬಟ್ಟೆ ಅದು. ಬಟ್ ಇವತ್ತು ಈ ಸೀರೆನ ಫೈನಲೈಸ್ ಮಾಡಿದ್ದೀನಿ. ಐರನ್ ಕೂಡ ಆಗಿದೆ, ಫೈನಲಿ ಇದೇ ಓಡೋದು ಅಂತ ಆಯಿತು. ಸೊ ನಿಮ್ಗೆ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಸ್ಯಾರಿ ಉಟ್ಟಾಗ ನಾನು ಯಾವ ಥರ ಕಾಣ್ತೀನಿ ಅಂತ ನಿಮಗೆ ನೆಕ್ಸ್ಟ್ ವ್ಲಾಗ್ ಹೇಳ್ತೀನಿ. ಸೊ ನಾಳೆನೇ ಹೋಗೋದು ನಾವು, ನಾಳೆ ಸಂಜೆ 7 ಗಂಟೆ ಹೋಗೋದು. ಸೊ ಹಸ್ಬೆಂಡ್ ಹೇಳ್ತಾ ಇದ್ರು ಸಿಕ್ಕಾಪಟ್ಟೆ ದೊಡ್ಡ ಹಾಲ್ ಅಂತೆ, ಆಮೇಲೆ ಲಕ್ಸುರಿ ಆಗಿರುತ್ತೆ, ಗೊತ್ತಲ್ಲ ನಿಮಗೆ. ಓಕೆ, ನಾಳೆನ ಒಂದು ಇಲ್ಲಿಗೆ ಹೋಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ನಾನು. ಅದಕ್ಕೂ ಕೂಡ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಓಕೆ ಈ ವ್ಲಾಗ್ನ ಇಲ್ಲಿ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಸ್ವಲ್ಪ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಮತ್ತೆ ಸಿಗ್ತೀನಿ, ನಮಸ್ಕಾರ, ಬಾಯ್, ಟೇಕ್ ಕೇರ್. ಹಾಂ ಬಂದಿತ್ತು ಕೊಡ್ತಾನೆ. ಹಾಂ ಕೊಡು ಉಪ್ಪ ಕೊಡು. ಇನ್ನೊಂದ್ಸರಿ ಹಿಂಗೆ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.